Hello friends, welcome back to Study Rider. Today in this lecture we are going to learn the new concept, that is classical theory of output and employment. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಉದ್ಯೋಗ ಸಿದ್ಧಾಂತ. ಬಹಳ ಈಸಿ ಕಾನ್ಸೆಪ್ಟ್ ಐತಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ಲಿಕ್ಕೆ ನಾ ಬಂದೇನಿ. ನನ್ನ ಹೆಸರು ಅರುಣ್ ಕುಮಾರ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ಕ್ಲಾಸಿಕಲ್ ಥಿಯರಿ. ಕ್ಲಾಸಿಕಲ್ ಅಂದ್ರೇನು? ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಅವರ ಥಿಯರಿಗಳನ್ನು ಏನು ನೀಡಿದಾರಲ್ಲ ಅವಕ್ಕೆ ನಾವೇನಂತ ಕರಿತೀವಿ, ಕ್ಲಾಸಿಕಲ್ ಥಿಯರಿ ಅಂತ ಹೇಳಿ ಕರಿತೀವಿ. ಈ ಕ್ಲಾಸಿಕಲ್ ಥಿಯರಿ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ದಿಸ್ ಇಸ್ ನಾಟ್ ದ ಗಿವನ್ ಬೈ ಒನ್ ಪರ್ಸನ್. ಈ ಒಂದು ಥಿಯರಿನ ಒಬ್ಬ ಸಿಂಗಲ್ ಪರ್ಸನ್ ಕೊಟ್ಟಿಲ್ಲ. ಯಾರ್ಯಾರು 18ರಿಂದ 19ನೇ ಶತಮಾನದಲ್ಲಿ ಯಾರ್ಯಾರು ಬಂದ್ರಲ್ಲ ಎಕನಾಮಿಸ್ಟ್, ಯಾರ್ಯಾರು ಆಡಮ್ ಸ್ಮಿತ್, JB ಸೇ, JS ಮಿಲ್, ಮಾಲ್ತಸ್ ಮತ್ತು ಡೇವಿಡ್ ರಿಕಾರ್ಡೋ ಮತ್ತು ಇನ್ನೊಂದಿಷ್ಟು ಜನ ಬರ್ತಾರೆ. ಇವರೆಲ್ಲರ ಒಂದು ವಿಚಾರಧಾರೆಗಳನ್ನು ಸೇರಿಸ್ಕೊಂಡು ಒಂದು ಥಿಯರಿ ಮಾಡ್ತಾರೆ. ಅದು ಯಾವುದಪ್ಪ ಅಂತಂದ್ರೆ ಕ್ಲಾಸಿಕಲ್ ಥಿಯರಿ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಉದ್ಯೋಗ ಸಿದ್ಧಾಂತ ಅಂತ ಹೇಳಿ ಬರ್ತದೆ. 1929ರಲ್ಲಿ ವರ್ಲ್ಡ್ ಎಕಾನಮಿಕ್ ರಿಸೆಷನ್ ಆಯ್ತಲ್ಲ, ಏನು ವಿಶ್ವ ಆರ್ಥಿಕ ಮುಗ್ಗಟ್ಟು, ಅಲ್ಲಿವರೆಗೂ ಕೂಡ ಇವ್ರ ಥಿಯರಿಗಳು ಚಲಾವಣೆಯಲ್ಲಿದ್ದು ಅವರ ವ್ಯೂ ಪಾಯಿಂಟ್ಸ್ಗಳು ಅಲ್ಲಿವರೆಗೂ ಯಾವುದೇ ಧಕ್ಕೆಯನ್ನು ಉಂಟು ಮಾಡಿಕೊಂಡಿರಲಿಲ್ಲ. ಆದ ನಂತರ ಹೊಸ ಥಿಯರಿಗಳು ಬರ್ತಾವೆ. ಅದನ್ನು ಯಾರು ಕೊಟ್ಟರು? JM ಕೇನ್ಸ್ ಅವ್ರು ಕೊಡ್ತಾರೆ. ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಅಧ್ಯಯನ ಮಾಡೋಣ. ಮೊದಲಾಗಿ ಈ ಥಿಯರಿನ ಮೊದಲು ತಿಳ್ಕೊಂಡ್ಬಿಡೋಣ. ಸಿಂಪಲ್ ಥಿಯರಿ ಐತಿ. ಈಗೀಗ ಯಾರು ಎಕನಾಮಿಕ್ಸ್ನ ಕಲಿತಾ ಇದ್ದೀರಿ ಅವರಿಗೆ ಇಲ್ಲೊಂದಿಷ್ಟು ಹೊಸ ಪದಗಳ ಪರಿಚಯ ಆಗ್ತದೆ. ಅದನ್ನು ನೀವು ತಿಳ್ಕೊಂಡ್ಬಿಟ್ರೆ ಮುಂದಿನ ಕ್ಲಾಸ್ಗಳಲ್ಲಿ ಅಥವಾ ಮುಂದಿನ ನೀವು ಅಧ್ಯಯನ ಮಾಡುವಾಗ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗ್ತಾವೆ. ಸೊ ಹಾಗಾಗಿ ಈ ವಿಡಿಯೋನ ಡೀಟೇಲ್ಡಾಗಿ ನೋಡಿರಿ. ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ಬಹಳ ಇಂಪಾರ್ಟೆಂಟ್ ಥಿಯರಿ ಯಾವಪ್ಪ ಅಂದರೆ ಕ್ಲಾಸಿಕಲ್ ಥಿಯರಿ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಮೊದಲಾಗಿ ಈ ಒಂದು ಥಿಯರಿ 2 ಪಾಯಿಂಟ್ಸ್ಗಳ ಮೇಲೆ ಬಿಲೀವ್ ಮಾಡ್ತದೆ, ನಂಬಿಕೆಯನ್ನು ಇಡ್ತದೆ. ಫಸ್ಟ್ ಪಾಯಿಂಟ್ ಏನಂತಂದರೆ ದೇರ್ ಇಸ್ ಆಲ್ವೇಸ್ ಫುಲ್ ಎಂಪ್ಲಾಯ್ಮೆಂಟ್ ಇನ್ ದ ಎಕಾನಮಿ. ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೇನು? ಹೂ ಆರ್ ವಿಲ್ಲಿಂಗ್ ಟು ಡೂ ದ ವರ್ಕ್, ದೇ ಆರ್ ಆಲ್ ಗೆಟ್ ದ ವರ್ಕ್. ಅಂದರೆ ಯಾರು ಇಚ್ಛೆಯನ್ನು ಪಡ್ತಾರ ಕೆಲಸ ಮಾಡಲಿಕ್ಕೆ ಅವರಷ್ಟ್ರಿಗೂ ಕೆಲಸ ಸಿಗ್ತೈತಿ, ಅವರಷ್ಟರು ಕೆಲಸ ಮಾಡ್ತಿರ್ತಾರೆ, ಅವರು ಎಲ್ಲರೂ ಕೂಡ ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಒಳಗೆ ಇರ್ತಾರೆ ಅಂತ ಹೇಳೋದು ಏನಪ್ಪ ಅಂದ್ರೆ ಕ್ಲಾಸಿಕಲ್ ಥಿಯರಿ. ಅಕಸ್ಮಾತ್ ಏನಾದರೂ ಅನ್ಎಂಪ್ಲಾಯ್ಮೆಂಟ್ ಆತಂದ್ರೆ ವೇಜ್ ರಿಡಕ್ಷನ್ ಮಾಡೋದ್ರ ಮೂಲಕ, ಅವರು ಕೊಡ್ತಕ್ಕಂಥ ಕೂಲಿಯನ್ನು ಕಡಿಮೆ ಮಾಡೋದ್ರ ಮೂಲಕ ಮತ್ತೆ ಹೊಳ್ಳೆ ನಾವು ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನಿಗೆ ಬರ್ಬೋದು ಅಂತ ತಿಳಿಸ್ಕೊಡೋರು ಯಾರಪ್ಪ ಅಂತಂದ್ರೆ ಕ್ಲಾಸಿಕಲ್ ಎಕನಾಮಿಸ್ಟ್. ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಬಿಲೀಫ್, ನಂಬಿಕೆ ಏನಪ್ಪ ಅಂತಂದ್ರೆ ಸೇಸ್ ಲಾ ಆಫ್ ಮಾರ್ಕೆಟ್. JB ಸೇಸ್ ಅವರು ಒಂದು ಲಾ ಕೊಡ್ತಾರೆ. ಅದೇನಪ್ಪ ಅಂತಂದ್ರೆ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್. ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್. ಇವ್ರೇನು ಹೇಳ್ತಾರಪ್ಪ ಅಂತಂದ್ರೆ ಸಪ್ಲೈ, ಪೂರೈಕೆಯು ಅದರ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್ ಅಂತಂದರೆ ಹೆಂಗೆ ಎಕನಾಮಿಸ್ಟ್ ಹೆಂಗೆ ಹೇಳ್ತಾರಪ್ಪ ಅಂದರೆ ಸಪ್ಲೈ ಅಂದರೆ ಪ್ರೊಡಕ್ಷನ್ ಆಗ್ತೈತಿ ಅಂತ ಅರ್ಥ. ಪ್ರೊಡಕ್ಷನ್, ಈ ಪ್ರೊಡಕ್ಷನ್ ಆದರೆ ನಾವು ಏನೇನು ಬಳಸ್ಕೊತೀವಿ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಏನೋ ಒಂದು ಉತ್ಪಾದನೆ ಮಾಡ್ಲಿಕ್ಕೆ ಅಂತಂದರೆ ನಮಗೆ ರಾ ಮಟೀರಿಯಲ್ಸ್ ಬೇಕು, ಲೇಬರ್ ಬೇಕು, ಆರ್ಗನೈಸೇಷನ್ ಬೇಕು, ಅದೇ ರೀತಿ ನಮಗೆ ಕ್ಯಾಪಿಟಲ್ ಕೂಡ ಬೇಕು. ಏನು ಬೇಕು? ಲ್ಯಾಂಡ್ ಬೇಕು, ಲೇಬರ್ ಬೇಕು, ಕ್ಯಾಪಿಟಲ್ ಬೇಕು, ಆರ್ಗನೈಸೇಷನ್ಸ್ ಬೇಕು. ಹೌದಾ? ನಾ ಇಲ್ಲಿ ಲೇಬರನ್ನು ಎನ್ ಮೂಲಕ ರಿಪ್ರೆಸೆಂಟ್ ಮಾಡ್ತೀನಿ. ಲೇಬರ್ ಇವನ್ನೆಲ್ಲ ಬಳಸ್ಕೊಂಡು ಇವಾಗ ನಾವು ಏನಾದರೂ ಹೊಳ್ಳಿ ಕೊಡಲೇಬೇಕಲ್ಲ. ಲೇಬರ್ ಕೆಲಸ ಮಾಡಿದರೆ ಅವಾಗ ನಾವು ಏನು ಕೊಡಬೇಕು? ವೇಜಸ್ ಕೊಡಬೇಕು. ಸೊ ವೇಜಸ್ಸನ್ನು ಕೊಟ್ವಿ. ಹಾಗೆ ಅದೇ ರೀತಿ ಲ್ಯಾಂಡಿಗೆ ನಾವು ರೆಂಟ್ ಕೊಟ್ವಿ, ಲೇಬರ್ಗೆ ವೇಜಸ್ ಕೊಟ್ವಿ, ಕ್ಯಾಪಿಟಲ್ಗೆ ಏನು ಕೊಡ್ತೀವಿ ನಾವು? ಕ್ಯಾಪಿಟಲ್ಗೆ ನಾವು ಇಂಟ್ರೆಸ್ಟ್ ಕೊಡ್ತೀವಿ, ಆರ್ಗನೈಸೇಷನ್ಗೆ ಪ್ರಾಫಿಟ್ ಕೊಡ್ತೀವಿ. ಈ ಲೇಬರ್ ಏನು ಮಾಡ್ತಾರಪ್ಪ ಅಥವಾ ಈ ಎಲ್ಲಗಳು ಇವ್ರುಗಳಿಗೆ ಏನು ಬಂದಂಗಾಯಿತು? ಇನ್ಕಮ್ ಬಂದಂಗಾಯ್ತಾ? ನಾವು ಒಂದು ಕಡೆ ಕೆಲಸ ಮಾಡಿದ್ನಿ, ನನಗೆ ಅವರು ಪಗಾರ ಕೊಟ್ಟರು, ಅದು ನನ್ನ ಇನ್ಕಮ್ ಆಯಿತು. ಈ ಇನ್ಕಮ್ ತೊಗೊಂಡೋಗಿ ನಾನು ಏನು ಮಾಡ್ತೀನಿ? ಮಾರ್ಕೆಟ್ ಒಳಗೆ ಡಿಮಾಂಡ್ ಮಾಡ್ತೀನಿ. ನನಗೆ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟದ್ದು ಡಿಮಾಂಡ್ ಮಾಡ್ತೀನಿ. ಸೊ ಡೈರೆಕ್ಟ್ಲಿ ಸಪ್ಲೈ ಅಂದರೆ ಪ್ರೊಡಕ್ಷನ್ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್. ಇದನ್ನು ಯಾರು ಹೇಳ್ತಾರಪ್ಪ ಅಂತಂದರೆ JB ಸೇ ಅವ್ರು ಹೇಳ್ತಾರೆ. ಸೇಸ್ ಲಾ ಆಫ್ ಮಾರ್ಕೆಟ್, ದ್ಯಾಟ್ ಈಸ್ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್. ನೆಕ್ಸ್ಟ್ ಈ ಒಂದು ಥಿಯರಿ ಒಳಗೆ ಕೆಲವೊಂದಿಷ್ಟು ಅಜಂಪ್ಷನ್ಸ್ ಬರ್ತಾವೆ. ಅಜಂಪ್ಷನ್ಸ್ಗಳನ್ನು, ಊಹೆಗಳನ್ನು ನಾವು ನೋಡ್ಕೊಂಡು ಬಿಡೋಣ. ಏನಪ್ಪ? ಫಸ್ಟ್ ಅಜಂಪ್ಷನ್ ಈಸ್ ಫುಲ್ ಎಂಪ್ಲಾಯ್ಮೆಂಟ್. ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ನಾನು ಆಗಲೇ ಹೇಳಿದ್ನಿ, ಹೂ ಆರ್ ವಿಲ್ಲಿಂಗ್ ಟು ಡೂ ದ ವರ್ಕ್, ದೇ ಆರ್ ಆಲ್ ಗೆಟ್ ದ ವರ್ಕ್ ಇನ್ ದ ಎಕಾನಮಿ. ದ ಎಕಾನಮಿ ಇನ್ ದ ಸಿಚುವೇಶನ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್, ದೇರ್ ಇಸ್ ನೋ ಅನ್ಎಂಪ್ಲಾಯ್ಮೆಂಟ್ ಇನ್ ದ ಎಕಾನಮಿ. ಇಫ್ ದೇರ್ ಇಸ್ ಅನ್ ಅನ್ಎಂಪ್ಲಾಯ್ಮೆಂಟ್ ಇನ್ ದ ಎಕಾನಮಿ, ದ ವೇಜ್ ರಿಡಕ್ಷನ್ ಮೂಲಕ ನಾವು ಅದನ್ನು ಏನು ಮಾಡ್ಬೋದು? ಮತ್ತೆ ಒಳ್ಳೆ ಫುಲ್ ಎಂಪ್ಲಾಯ್ಮೆಂಟಿಗೆ ತರ್ಬೋದು ಅಂತ ಹೇಳ್ತಾರೆ ಯಾರು? ಕ್ಲಾಸಿಕಲ್ ಎಕನಾಮಿಸ್ಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಲೆಸೇಜ್ ಫೇರ್ ಪಾಲಿಸಿ. ಲೆಸೇಜ್ ಫೇರ್ ಪಾಲಿಸಿ ಅಂತಂದರೆ ದೇರ್ ಇಸ್ ನೋ ಇಂಟರ್ವೆನ್ಷನ್ ಆಫ್ ದ ಗೌರ್ಮೆಂಟ್ ಇನ್ ದ ಎಕಾನಮಿ. ಅಂದರೆ ಯಾವುದೇ ಹಸ್ತಕ್ಷೇಪ, ಸರ್ಕಾರದ ಹಸ್ತಕ್ಷೇಪ ಅರ್ಥಶಾಸ್ತ್ರ ಅದು ಆರ್ಥಿಕತೆ ಮೇಲೆ ಇರುವುದಿಲ್ಲ ಅಂತ ಹೇಳೋದೇನಪ್ಪ ಅಂದರೆ
ಲೆಸೇಜ್ ಫೇರ್ ಪಾಲಿಸಿ. ನೆಕ್ಸ್ಟ್ ಕ್ಲೋಸ್ಡ್ ಎಕಾನಮಿ. ಕ್ಲೋಸ್ಡ್ ಎಕಾನಮಿ ಅಂತಂದರೆ ಮುಚ್ಚಿದ ಅರ್ಥವ್ಯವಸ್ಥೆ. ಕ್ಲೋಸ್ಡ್ ಎಕಾನಮಿ, ದೇರ್ ಇಸ್ ನೋ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ದ ಎಕಾನಮಿ. ದ ಟ್ರೇಡ್ ಟೇಕ್ಸ್ ಪ್ಲೇಸ್ ವಿತಿನ್ ದ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಆಫ್ ದ ಎಕಾನಮಿ. ಅದನ್ನು ಹೇಳೋದಪ್ಪ ಅಂದ್ರೆ ಕ್ಲೋಸ್ಡ್ ಎಕಾನಮಿ ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಇರೋಂಗಿಲ್ಲ, ವಿದೇಶಿ ವ್ಯಾಪಾರ ಇಲ್ಲಿ ಇರೋಂಗಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪರ್ಫೆಕ್ಟ್ ಕಾಂಪಿಟೇಷನ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಂದ್ರೆ ನಿಮಗೆಲ್ಲ ಗೊತ್ತೈತಿ, ಲಾರ್ಜ್ ನಂಬರ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರ್ತಾರೆ, ದೇರ್ ಇಸ್ ಅ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಇರ್ತದಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ರೆಸ್ಟ್ರಿಕ್ಷನ್ಸ್ ಇರೋಂಗಿಲ್ಲ, ಎಂಟ್ರಿ ಆ್ಯಂಡ್ ಎಕ್ಸಿಟ್ ರೆಸ್ಟ್ರಿಕ್ಷನ್ಸ್ ಇರೋಂಗಿಲ್ಲ. ದ ಕಾಂಪಿಟೇಷನ್ ಇನ್ ದ ಎಕಾನಮಿ ಇಸ್ ಪರ್ಫೆಕ್ಟ್ಲಿ ಇರ್ತದೆ ಅಂತ ಹೇಳ್ತಾರೆ ಯಾವುದು ಕ್ಲಾಸಿಕಲ್ ಎಕನಾಮಿಸ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಬರೋದಂತಂದರೆ ನೆಕ್ಸ್ಟ್ ಅಜಂಪ್ಷನ್ ಏನಪ್ಪ ಅಂದ್ರೆ ಲೇಬರ್ ಈಸ್ ಅ ಹೋಮೋಜಿನಿಯಸ್. ಲೇಬರ್ ಏನಂದ್ರು ಕಾರ್ಮಿಕರ ಕ್ವಾಲಿಟಿಯಲ್ಲಿ ಯಾವುದೇ ಚೇಂಜಸ್ ಆಗಂಗಿಲ್ಲ. ಕ್ವಾಲಿಟಿ ಆಗಿರ್ಬೋದು, ಅವರ ಸ್ಕಿಲ್ಸ್ ಆಗಿರ್ಬೋದು, ಚೇಂಜಸ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಇದು ಒಂದು ಅಜಂಪ್ಷನ್ಸ್, ಲೇಬರ್ ಈಸ್ ಅ ಹೋಮೋಜಿನಿಯಸ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಿಕ್ಸ್ತ್ ಅಜಂಪ್ಷನ್, ಟೋಟಲ್ ಔಟ್ಪುಟ್ ಈಸ್ ಇನ್ ದ ಎಕಾನಮಿ ಡಿವೈಡೆಡ್ ಇನ್ ಟು ದ ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಎಕಾನಮಿ ಒಳಗೆ ಔಟ್ಪುಟ್ ಅಂದ್ರೆ ಏನು, ಅದು GDP ಆಗಿರ್ಬೋದು ಅಥವಾ ಇನ್ಕಮ್ ಆಗಿರ್ಬೋದು. ಇನ್ಕಮ್ ಏನಾಗಿರ್ತದೆ ಅಂದರೆ ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನುವಂಥ ಎರಡು ಭಾಗಗಳಾಗಿ ವಿಂಗಡಣೆ ಆಗಿರ್ತದೆ. Y = C + I. ಟೋಟಲ್ ಔಟ್ಪುಟ್ ಇನ್ ದ ಎಕಾನಮಿ ಈಸ್ ಡಿವೈಡೆಡ್ ಇಂಟು C+I, ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಓಕೆ. ನೆಕ್ಸ್ಟ್ ಬರೋದು ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ. ಕ್ಲಾಸಿಕಲ್ ಥಿಯರಿ ಅವ್ರದ್ದು ಥಿಯರಿ ಒಳಗೆ ವೇಜ್ ಮತ್ತು ಪ್ರೈಸ್ ಫ್ಲೆಕ್ಸಿಬಲ್ ಆಗಿರ್ತಾವೆ, ಚೇಂಜಸ್ ಆಗ್ತಾ ಇರ್ತಾವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ಲಾಂಗ್ ರನ್. ಕ್ಲಾಸಿಕಲ್ ಎಕನಾಮಿಕ್ಸ್ಟ್ ಏನು ಬಿಲೀವ್ ಮಾಡ್ತಾರಪ್ಪ ಅಂತಂದ್ರೆ ಇವ್ರ ಥಿಯರಿ ಲಾಂಗ್ ರನ್ ಒಳಗೆ ಸ್ಯಾಟಿಸ್ಫೈ ಆಗ್ತದೆ. ಇವ್ರ ಥಿಯರಿ ಲಾಂಗ್ ರನ್ ಥಿಯರಿ. ಇದು ಲಾಂಗ್ ರನ್ ಅಂತ ಅಂದ್ರೇನು, ಲಾಂಗ್ ರನ್ ಮತ್ತು ಶಾರ್ಟ್ ರನ್ನಿಗೆ ಒಂದು ಮೀನಿಂಗ್ ಅದ. ಏನು ನೀವೇನು ತಿಳ್ಕೊಂಡ್ರಿ, ಶಾರ್ಟ್ ರನ್ ಅಂದರೆ ಒಂದು ವರ್ಷದೊಳಗೆ, ಲಾಂಗ್ ರನ್ ಅಂದರೆ ಒಂದು ವರ್ಷದ ಮೇಲ್ಪಟ್ಟ ಅಂತ ತಿಳ್ಕೊಂಡಿದ್ರೆ ನೀವು ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂತಂತಂದ್ರೆ ಲಾಂಗ್ ರನ್ ಅಂತಂದ್ರೇನು, ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್, ಈ ಫ್ಯಾಕ್ಟರ್ಸ್ಗಳದಾವು. ಈ ಫ್ಯಾಕ್ಟರ್ಗಳು ಅಷ್ಟೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ, ಇವೆಲ್ಲವೂ ಕೂಡ ಚೇಂಜ್ ಮಾಡಿಸ್ಲಿಕ್ಕೆ, ಲ್ಯಾಂಡನ್ನು ನಾವು 1 ಎಕರೆ ಇದ್ದಿದ್ದು 5 ಎಕರೆ ಮಾಡೋ ಸಾಧ್ಯ ಆಯ್ತಂದ್ರೆ, ಲೇಬರ್ಗಳನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ತೊಗೊಳ್ಳೋದು ಅಥವಾ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಯ್ತಂದ್ರೆ, ಕ್ಯಾಪಿಟಲ್ನ ಆರ್ಗನೈಸೇಷನ್ ಇವಷ್ಟುಗಳನ್ನು ನಾವು ಚೇಂಜ್ ಮಾಡಲಿಕ್ಕೆ ಸಮಯ ಎಷ್ಟು ಬೇಕಲ್ಲ ಅಷ್ಟು ಸಮಯಕ್ಕೆ ನಾವು ಏನಂತೀವಿ, ಲಾಂಗ್ ರನ್ ಅಂತ ಹೇಳಿ ಕರಿತೀವಿ. ಇದ್ರಾಗ ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ಇತ್ತಪ್ಪ, ಇವಷ್ಟು ಚೇಂಜ್ ಆಗ್ತಿದ್ದು, ಅಥವಾ 2 ಕಾನ್ಸ್ಟೆಂಟ್ ಇದ್ದು, 3 ಕಾನ್ಸ್ಟೆಂಟ್ ಇದ್ದು, ಒಂದೇ ಚೇಂಜ್ ಆಗ್ತಿತ್ತು ಅಂದ್ರೆ ಅದು ಶಾರ್ಟ್ ರನ್. ಲಾಂಗ್ ರನ್ ಅಂತಂದ್ರೆ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನು ಚೇಂಜ್ ಆಗುವಷ್ಟು ಸಮಯವನ್ನು ತೆಗೆದುಕೊಳ್ತೈತಿ. ಈ ಥಿಯರಿ ಒಳಗೆ ನೀವು ಇಷ್ಟೇ ತಿಳ್ಕೊರಿ, ದಿಸ್ ಇಸ್ ಅನ್ ಲಾಂಗ್ ರನ್ ಥಿಯರಿ. ಕ್ಲಾಸಿಕಲ್ ಎಕನಾಮಿಕ್ಸ್ ಥಿಯರಿ ಏನಂದ್ರೆ ಅದೊಂದು ಲಾಂಗ್ ರನ್ ಥಿಯರಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಮನಿ ಈಸ್ ದ ಓನ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಮನಿ ಇಲ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಅಷ್ಟೇ ನಾವು ಬಳಸ್ಕೊತೀವಿ. ಸ್ಪೆಕ್ಯುಲೇಟಿವ್ ಮತ್ತು ಪ್ರಿಕಾಷನರಿ ಅಪ್ರೋಚಸ್ಗಳು ಏನಾದಾವಲ್ಲ ಮನಿವು, ಅವುಗಳನ್ನು ನಾವಿಲ್ಲಿ ಬಳಕೆ ಮಾಡೋದಿಲ್ಲ. ಮನಿ ಈಸ್ ದ ಓನ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ನೆಕ್ಸ್ಟ್ ಈ ಒಂದು ಥಿಯರಿ ಒಳಗೆ ನಾವು ಒಂದು 5 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಅಧ್ಯಯನ ಮಾಡ್ತೀವಿ. ಯಾವ್ಯಾವ 5 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದ್ರೆ, ಲೇಬರ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ಡಿಟರ್ಮಿನೇಷನ್ ಆಫ್ ದ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ and goods market equilibrium. The last one, 5th one is money market equilibrium. ಇವೆಲ್ಲವುಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣಂತ. ಸಿಂಪಲ್ ಕಾನ್ಸೆಪ್ಟ್, ಭಾಳ ಈಸಿಯಾಗಿ ತಿಳಿಸ್ಕೊಡ್ತೀನಿ, ಕಂಟಿನ್ಯೂ ಮಾಡಿ ವಿಡಿಯೋನ. ಫಸ್ಟ್ ಕಾನ್ಸೆಪ್ಟ್ ಈಸ್ ಲೇಬರ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ಲೇಬರ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಹೆಂಗೆ ಸಾಧ್ಯ ಆಗುತ್ತಪ್ಪ ಅಂದ್ರೆ, ಸಪ್ಲೈ ಆಫ್ ಲೇಬರ್ ಆ್ಯಂಡ್ ಡಿಮಾಂಡ್ ಫಾರ್ ಅ ಲೇಬರ್ ಎರಡೂ ಎಲ್ಲಿ ಈಕ್ವಲ್ ಆಗ್ತಾವಲ್ಲ ಅಲ್ಲಿ ಲೇಬರ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಆಗತ್ತೆ. ಕಾರ್ಮಿಕರ ಪೂರೈಕೆ ಮತ್ತು ಕಾರ್ಮಿಕರ ಬೇಡಿಕೆ ಎರಡೂ ಎಲ್ಲಿ ಸಮಯ ಆಗ್ತಾವಲ್ಲ ಅಲ್ಲಿ ಇಕ್ವಿಲಿಬ್ರಿಯಮ್ ಆಗ್ತದೆ ಅಂತೇಳಿ ಹೇಳ್ಬೋದು ನಾವು. ಮೊದಲಾಗಿ ಈ ಲೇಬರ್ ಸಪ್ಲೈ ಮತ್ತು ಲೇಬರ್ ಡಿಮಾಂಡ್ ಎರಡೂ ಡಿಟರ್ಮೈನ್ ಮಾಡುವಂಥ ಅಂಶ ಯಾವಪ್ಪ ಅಂದ್ರೆ ಅದು ವೇಜ್ ರೇಟ್ ಆಗಿರ್ತದೆ. ವೇಜ್ ಜಾಸ್ತಿ ಕೊಟ್ಟರೆ ಸಪ್ಲೈ ಆಫ್ ಲೇಬರ್ ಜಾಸ್ತಿ ಆಗುತ್ತೆ. ವೇಜ್ ಜಾಸ್ತಿ ಆಯ್ತು ಅಂತಂದ್ರೆ ಡಿಮಾಂಡ್ ಫಾರ್ ಅ ಲೇಬರ್ ಕಡಿಮೆ ಆಗುತ್ತೆ. ನೋಡೋಣ, ನಾವು ಡೈಗ್ರಾಮ್ ಮೂಲಕ ನೋಡೋಣ. ಸಿಂಪಲ್ OX ಆಕ್ಸಿಸ್ ಮತ್ತು OY ಆಕ್ಸಿಸ್. OX ಆಕ್ಸಿಸ್ ಏನು ತೊಗೊಳ್ತೇವೆ ಅಂತಂದ್ರೆ ನಾವು ಎಂಪ್ಲಾಯ್ಮೆಂಟ್ ತೊಗೊತೀವಿ, ಲೇಬರ್ ಎಂಪ್ಲಾಯ್ಮೆಂಟ್, ಇದು ಲೇಬರ್ದು. ಓಕೆ, ಅದೇ ರೀತಿ OY ಆಕ್ಸಿಸ್ ಒಳಗೆ ಏನು ತೊಗೋತೀವಿ, ವೇಜ್ ರೇಟ್ ತೊಗೊತೀವಿ. ವೇಜ್ ರೇಟ್ ಯಾವ್ದು ತೊಗೋತಾರಪ್ಪ ಕ್ಲಾಸಿಕಲ್ ಎಕನಾಮಿಸ್ಟ್ ಅಂತಂದ್ರೆ, ಇವರು ರಿಯಲ್ ವೇಜ್ ರೇಟ್ ತೊಗೊತಾರೆ. ರಿಯಲ್ ವೇಜ್ಗೂ ನಾಮಿನಲ್ ವೇಜ್ಗೂ ಏನು ಡಿಫ್ರೆನ್ಸ್ ಅಂದ್ರೆ, ರಿಯಲ್ ವೇಜ್ ಏನು ರೇಟ್ಪ ಅಂದ್ರೆ ಇದು ಇನ್ಫ್ಲೇಷನ್ ಜೊತೆಗೆ ಅಡ್ಜಸ್ಟ್ ಆಗಿರ್ತದೆ. ಸಿಂಪಲ್, ಈಗ ನನ್ನ ಪಗಾರ ಓಕೆ 2020ರಲ್ಲಿ ನನ್ನ ಪಗಾರ 40 ರೂಪಾಯಿ ಇತ್ತು. ಆವಾಗ ಪ್ರೈಸ್ ಎಷ್ಟಿತ್ತಪ್ಪ, ಪ್ರೈಸ್ 10 ರೂಪಾಯಿ ಇತ್ತು. 10 ರೂಪಾಯಿ ಇತ್ತಂದ್ರೆ ನಂದು ರಿಯಲ್ ವೇಜ್ ಎಷ್ಟಾಗಿರ್ತೈತಿ, ರಿಯಲ್ ವೇಜ್ ಅಂತಂದ್ರೆ 40/4, ಇದು ನಂದು ರಿಯಲ್ ವೇಜ್. 4 ಅನ್ನೋದು ರಿಯಲ್ ವೇಜ್. ಈಗ 2024 ಆಗೈತಿ. ಈಗ 2024ನಾಗ ನನ್ನ ಪಗಾರ 40 ಇದ್ದಿದ್ದು 60ಕ್ಕೆ ಬಂದೈತಪ್ಪ.
ಪ್ರೈಸ್ ಮಾರ್ಕೆಟ್ ಒಳಗೆ ಪ್ರೈಸ್ ಏನದವು 10 ರೂಪಾಯಿ ಇದ್ದಿದ್ದು 20 ರೂಪಾಯಿಗೆ ಹೋಗಿದಾವೆ. ಹೌದಾ? ನನ್ನ ಪಗಾರ ಡಿವೈಡೆಡ್ ಬೈ ಪ್ರೈಸ್ ಮಾಡಿದ್ರೆ ಎಷ್ಟಾಯಿತು? 3 ಬಂತು. ಇದು ರಿಯಲ್ ವೇಜ್. ನೋಡಿರಿ, 2020ರಾಗ ನನ್ನ 40 ರೂಪಾಯಿ ಪಗಾರ ಇತ್ತು, 2024ರಾಗ 60 ರೂಪಾಯಿ ಪಗಾರ ಐತಿ. ನನ್ನ ಪಗಾರ ಇನ್ಕ್ರೀಸ್ ಆಗೈತಿ, ಬಟ್ ರಿಯಲ್ ವೇಜ್ ಕೆಪಾಸಿಟಿ ಆಫ್ ದ್ಯಾಟ್ ವೇಜ್ ಕಡಿಮೆ ಆಗೈತಿ. ಮೊದಲೇಕೆ 4 ಇತ್ತು ರಿಯಲ್ ವೇಜು, ಈಗ 3 ಆಗೈತಿ. ಇದನ್ನು ನಾವು ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ರಿಯಲ್ ವೇಜ್ ಮತ್ತು ನಾಮಿನಲ್ ವೇಜ್. ರಿಯಲ್ ವೇಜು ಪ್ರೈಸ್ ಜೊತೆ ಅಥವಾ ಇನ್ಫ್ಲೇಷನ್ ಜೊತೆ ಅಡ್ಜಸ್ಟ್ ಆಗಿರ್ತೈತಿ ಅಂತ ಹೇಳ್ತಾರೆ. ಇವರು ತಮ್ಮ ಲೇಬರ್ ಸಪ್ಲೈ ಮತ್ತು ಲೇಬರ್ ಡಿಮಾಂಡನ್ನು ಡಿಟರ್ಮೈನ್ ಮಾಡ್ಲಿಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ವೇಜ್ ರೇಟ್, ರಿಯಲ್ ವೇಜ್ ರೇಟನ್ನು ಬಳಸ್ಕೊತಾರೆ. ಈಗ ಸಪ್ಲೈ ಆಫ್ ಲೇಬರ್, ಇದು ಸಪ್ಲೈ ಆಫ್ ಲೇಬರ್ ಆಯಿತು. ಇದು ಡಿಮಾಂಡ್ ಫಾರ್ ಲೇಬರ್. ಸಪ್ಲೈ ಆಫ್ ಲೇಬರ್ ಏನಪ್ಪ ಅಂದರೆ ವೇಜ್ ರೇಟ್ ಇಷ್ಟ ಐತಿ. ಇದು ಇಕ್ವಿಲಿಬ್ರಿಯಮ್ ವೇಜ್ ರೇಟ್, W/P ರಿಯಲ್ ವೇಜ್ ರೇಟು. ಇದು ಇಕ್ವಿಲಿಬ್ರಿಯಮ್ ವೇಜ್ ರೇಟು, ಇದು ಇಕ್ವಿಲಿಬ್ರಿಯಮ್ ಲೇಬರ್ ಎಂಪ್ಲಾಯ್ಮೆಂಟ್. ಓಕೆ, ಈ ಒಂದು ಪಾಯಿಂಟ್ನಾಗ ಇಕ್ವಿಲಿಬ್ರಿಯಮ್ ಆಗಿರ್ತೈತಿ. ಲೇಬರ್ ಡಿಮಾಂಡ್ ಮತ್ತು ಲೇಬರ್ ಸಪ್ಲೈ ಎರಡು ಈಕ್ವಲ್ ಆಗಿರ್ತಾವೆ. ಅಕಸ್ಮಾತ್ ನಾವು ಏನಾರ ವೇಜಸ್ಸನ್ನು ಜಾಸ್ತಿ ಮಾಡಿದರೆ ಡಿಮಾಂಡ್ ಏನಾಕೈತಿ? ಕಡಿಮೆ ಆಕೈತಿ. ಡಿಮಾಂಡ್ ಏನಾಯಿತು? ಕಡಿಮೆ ಆಯಿತು. ಇದು ಡಿಮಾಂಡ್ ಕರ್ವ್, ಇದು ಲೇಬರ್ ಡಿಮಾಂಡ್ ಕರ್ವ್. ಡಿಮಾಂಡ್ ಕಡಿಮೆ ಆಯಿತು, ಅದರ ಸಪ್ಲೈ ಏನಾಯಿತು? ಜಾಸ್ತಿ ಆಯಿತು. ಹೌದಾ? ಅದೇ ರೀತಿ ವೇಜಸ್ಸನ್ನು ಕಡಿಮೆ ಮಾಡಿದರೆ ಸಪ್ಲೈ ಐತಲ್ಲ ಕಡಿಮೆ ಆಗಿಬಿಡ್ತದೆ. ಸಪ್ಲೈ ಕಡಿಮೆ ಆಯಿತು, ಆದರೆ ಡಿಮಾಂಡ್ ಏನಾಯಿತು? ಜಾಸ್ತಿ ಆಯಿತು. ವೇಜ್ ಏನು ಮಾಡ್ತದಪ್ಪ ಅಂತಂದ್ರೆ ಲೇಬರ್ ಸಪ್ಲೈ ಮತ್ತು ಲೇಬರ್ ಡಿಮಾಂಡನ್ನು ಡಿಟರ್ಮೈನ್ ಮಾಡ್ತೈತಿ. ಸಿಂಪಲ್ ಇಷ್ಟು ಅರ್ಥ ಮಾಡ್ಕೊರಿ. ಲೇಬರ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಯಾವಾಗ ಅಚೀವ್ ಆಗ್ತದೆ ಅಂದ್ರೆ ಸಪ್ಲೈ ಆಫ್ ಅ ಲೇಬರ್ ಆ್ಯಂಡ್ ಡಿಮಾಂಡ್ ಆಫ್ ಅ ಲೇಬರ್ ಎರಡು ಈಕ್ವಲ್ ಆಗಿರ್ತಾವೆ. ಲೇಬರ್ ಸಪ್ಲೈ ಈಕ್ವಲ್ಸ್ ಟು ಲೇಬರ್ ಡಿಮಾಂಡ್ ಎರಡು ಈಕ್ವಲ್ ಆಗಿರ್ತಾವೆ. ಇದು ಯಾವುದಪ್ಪ ಅಂದರೆ ಲೇಬರ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಡಿಟರ್ಮಿನೇಷನ್ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಔಟ್ಪುಟ್ಟನ್ನು ನಾವು ಯಾವ ರೀತಿಯಾಗಿ ತಿಳ್ಕೊತೀವಿ? ಕ್ವಾಂಟಿಟಿ. ಔಟ್ಪುಟ್ ಇಸ್ ಅ ಫಂಕ್ಷನ್ ಆಫ್ ಕ್ಯಾಪಿಟಲ್, ಲೇಬರ್, ಟೆಕ್ನಾಲಜಿ. ಇವುಗಳ ಫಂಕ್ಷನ್ ಏನಪ್ಪ ಅಂದ್ರೆ ಕ್ವಾಂಟಿಟಿ ಆಫ್ ಔಟ್ಪುಟ್ಸ್. ಇದರೊಳಗೆ ಕೆ ಮತ್ತು ಟಿನ, ಕ್ಯಾಪಿಟಲ್ ಮತ್ತು ಟೆಕ್ನಾಲಜಿನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಲೇಬರ್ ಮೇಲೆ ಅಷ್ಟೇ ಔಟ್ಪುಟ್ ಡಿಟರ್ಮೈನ್ ಆಗೈತಿ ಅಂಥೇಳಿ ಹೇಳ್ತಾರೆ. ಯಾರು? ಕ್ಲಾಸಿಕಲ್ ಎಕನಾಮಿಸ್ಟ್ ಏನು ಹೇಳ್ತಾರೋ ಲೇಬರ್ ಮೇಲೆ ಮಾತ್ರ ಕ್ವಾಂಟಿಟಿ ಆಫ್ ಔಟ್ಪುಟ್ ಡಿಟರ್ಮೈನ್ ಆಗಿರ್ತೈತಿ ಅಂತ ಹೇಳ್ತಾರೆ. ಅದನ್ನು ಅವರು ಸಾಧಿಸಿ ತೋರಿಸ್ತಾರೆ ಒಂದು ಡೈಗ್ರಾಮ್ ಮೂಲಕ. ಯಾವ ಡೈಗ್ರಾಮ್ ಅದು? ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್, OY ಆಕ್ಸಿಸ್, OX ಆಕ್ಸಿಸ್ 0 ಇಲ್ಲಿ ಇರಲಿ. ಎಂಪ್ಲಾಯ್ಮೆಂಟ್ ಔಟ್ಪುಟ್. ನಾವು ಹೆಂಗೆ ಎಂಪ್ಲಾಯ್ಮೆಂಟನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀವಿ ಹಂಗಂಗೆ ನಮ್ಮದು ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾರೆ. ಹೌದಾ? ಈ ಒಂದು ಪಾಯಿಂಟಿಗೆ ಲೇಬರ್ ಮಾರ್ಕೆಟ್ನೊಳಗೆ ಈ ಒಂದು ಪಾಯಿಂಟಿಗೆ ಏನಾಗ್ತೈತಿ? ಔಟ್ಪುಟ್ ಡಿಟರ್ಮಿನೇಷನ್ ಆಗ್ತೈತಿ. ಡಿಟರ್ಮಿನೇಷನ್ ಆಫ್ ದ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಔಟ್ಪುಟ್ ಮತ್ತು ಎಂಪ್ಲಾಯ್ಮೆಂಟ್ ಯಾವ ಪಾಯಿಂಟ್ ಒಳಗೆ ಡಿಟರ್ಮಿನ್ ಆಗ್ತಾವೆ? ಫುಲ್ ಎಂಪ್ಲಾಯ್ಮೆಂಟ್ ಪಾಯಿಂಟ್ ಒಳಗೆ ಡಿಟರ್ಮಿನ್ ಆಗ್ತಾವೆ. ಅಕಸ್ಮಾತ್ ಇದಕ್ಕಿಂತ ಕಡಿಮೆ ಏನಾದರೂ ಎಂಪ್ಲಾಯ್ಮೆಂಟ್ ಇತ್ತಂದ್ರೆ ಎಂಪ್ಲಾಯ್ಮೆಂಟ್ ಕಡಿಮೆ ಮಾಡಿದ್ವಿ ನಾವು, ಔಟ್ಪುಟ್ ಏನಾಯಿತು? ಕಡಿಮೆ ಆಯಿತು. ಎಂಪ್ಲಾಯ್ಮೆಂಟನ್ನು ಜಾಸ್ತಿ ಮಾಡಿದ್ವಿ ನಾವು. ಹೌದಾ? ಕಡಿಮೆ ಮಾಡಿದಾಗ ಕಡಿಮೆ ಆಯಿತು, ಹೆಚ್ಚು ಮಾಡಿದಾಗ ಹೆಚ್ಚಾಯಿತು. ಓಕೆ, ನೋಡಿರಿ ನೀವು ಎಂಪ್ಲಾಯ್ಮೆಂಟನ್ನು ಎಷ್ಟು ಹೆಚ್ಚಿಗೆ ಮಾಡೀವಿ ಎಷ್ಟು ಕಡಿಮೆ ಮಾಡೇವಲ್ಲ ಅದೇ ಪ್ರಮಾಣದಾಗ ಔಟ್ಪುಟ್ಟು ಹೆಚ್ಚು ಕಡಿಮೆ ಆಗಿಲ್ಲ. ನಾವು ಇಲ್ಲಿ ಎಂಪ್ಲಾಯ್ಮೆಂಟ್ರಿ ಈ ಪ್ರಮಾಣದಲ್ಲಿ ಕಡಿಮೆ ಮಾಡಿದರೆ ಔಟ್ಪುಟ್ಟು ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಆಗೈತಿ. ಎಂಪ್ಲಾಯ್ಮೆಂಟನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಇನ್ಕ್ರೀಸ್ ಮಾಡಿದರೆ ಔಟ್ಪುಟ್ಟು ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗೈತೆ. ಅಂದರೆ ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಮಾಡ್ದಂಗೆ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಬಟ್ ಯಾವ ರೇಟ್ ಒಳಗೆ? ಡಿಕ್ರೀಸಿಂಗ್ ರೇಟ್ ಒಳಗೆ ಇನ್ಕ್ರೀಸ್ ಆಗುತ್ತೆ. ಅದನ್ನು ತಿಳಿಸ್ಕೊಡೋದೇನಪ್ಪ ಅಂದ್ರೆ ಡಿಟರ್ಮಿನೇಷನ್ ಆಫ್ ದ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇದು ಕ್ಯೂ ಅಂತೇಳಿ ತಿಳ್ಕೊಳ್ಳೋಣ. ಈ ಯಾವ ಒಂದು ಪಾಯಿಂಟ್ನಾಗ ಡಿಟರ್ಮಿನ್ ಆಗ್ತೈತಿ ನೀವು ಡೈಗ್ರಾಮ್ ತೆಗೆಯುವಾಗ ಇದಷ್ಟೇ ತೆಗೆದುಬಿಡ್ಬೋದು. ಇದಿಷ್ಟೇ. ಡಿಟರ್ಮಿನೇಷನ್ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತಂದರೆ ಇದಿಷ್ಟೇ ಡೈಗ್ರಾಮ್ ನೀವು ತೆಗೆದುಬಿಟ್ರೆ ಏನಪ್ಪ ಅಂದ್ರೆ ಇದು ಥಿಯರಿ ಅಲ್ಲಿಗೆ ಸ್ಯಾಟಿಸ್ಫೈ ಆಗ್ತದೆ. ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ.
ಕ್ಲಾಸಿಕಲ್ ಎಕನಾಮಿಸ್ಟ್ ಏನು ಹೇಳ್ತಾರೆ, ದೇರ್ ಇಸ್ ಆಲ್ವೇಸ್ ಫುಲ್ ಎಂಪ್ಲಾಯ್ಮೆಂಟ್ ಇನ್ ದ ಎಕಾನಮಿ. ಅಕಸ್ಮಾತ್ ಫುಲ್ ಎಂಪ್ಲಾಯ್ಮೆಂಟ್ ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ಏನಾದರೂ ಬಂದರೆ ಅದನ್ನು ವೇಜನ್ನ ರೆಡ್ಯೂಸ್ ಮಾಡೋದ್ರ ಮೂಲಕ ನಾವು ಮತ್ತೆ ಫುಲ್ ಎಂಪ್ಲಾಯ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಡಯಾಗ್ರಾಮ್ ಮೂಲಕ ಆಮೇಲೆ ನೋಡೋಣ. ವೇಜ್ ರೆಡ್ಯೂಸ್ ಮಾಡೋದ್ರ ಮೂಲಕ ಮತ್ತೆ ಫುಲ್ ಎಂಪ್ಲಾಯ್ಮೆಂಟ್ ಹೆಂಗೆ ಅಟೈನ್ ಮಾಡ್ಬೋದು ಅಂತಂದ್ರೆ, ನಾವು ವೇಜನ್ನು ರೆಡ್ಯೂಸ್ ಮಾಡಿದ್ವಿ ಅಂತಂದ್ರೆ ಏನಾಕತಿ, ನಮ್ಮದು ಪ್ರೊಡಕ್ಷನ್ ಏನು ಮಾಡ್ತಿರ್ತೀವಲ್ಲ ಅದರದ್ದು ಕಾಸ್ಟ್ ಕಡಿಮೆ ಆಕೈತಿ. ನಾವು ಲೇಬರಿಗೆ ಕಡಿಮೆ ಪಗಾರ ಕೊಟ್ಟರೆ ನಾವು ಉತ್ಪಾದನೆ ಮಾಡ್ತಕ್ಕಂಥ ಪ್ರಾಡಕ್ಟದ್ದು ಕಾಸ್ಟ್ ಕೂಡ ಕಡಿಮೆ ಆಕೈತಿ. ಈ ಕಾಸ್ಟ್ ಕಡಿಮೆ ಅಂತಂದ್ರೆ ಏನಾಕೈತಿ, ಅದರ ಪ್ರೈಸ್ ಕೂಡ ಕಡಿಮೆ ಆಗ್ತದೆ. ನಾವೇನು ಉತ್ಪಾದನೆ ಮಾಡ್ತಿರ್ತೀವಲ್ಲ ಆ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಪ್ರಾಡಕ್ಟದ್ದು ಪ್ರೈಸ್ ಕೂಡ ಕಡಿಮೆ ಆಕೈತಿ. ಪ್ರೈಸ್ ಕಡಿಮೆ ಆಯ್ತಂತಂದ್ರೆ ಯಾವಾಗಿದ್ರೂ ಪ್ರೈಸ್ ಜೊತೆ ಡಿಮಾಂಡದ್ದು ವಿರುದ್ಧ ಸಂಬಂಧ ಹೊಂದಿರ್ತೈತಿ. ಪ್ರೈಸ್ ಕಡಿಮೆ ಆದಾಗ ಡಿಮಾಂಡ್ ಏನಾಕೈತಿ, ಇನ್ಕ್ರೀಸ್ ಆಗ್ತದೆ. ಡಿಮಾಂಡ್ ಇನ್ಕ್ರೀಸ್ ಆಗೋದ್ರ ಮೂಲಕ ಏನಾಕೈತಿ, ಪ್ರೊಡಕ್ಷನ್ ಏನಾಕೈತಿ ಮತ್ತು ಹೊಳ್ಳೆ ಇನ್ಕ್ರೀಸ್ ಆಗ್ತದೆ. ಪ್ರೊಡಕ್ಷನ್ ಇನ್ಕ್ರೀಸ್ ಆದ್ಮೇಲೆ ಏನಾಗ್ತೈತಿ, ಮತ್ತು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಹೆಚ್ಚಾಗ್ತಾವೆ, ಎಂಪ್ಲಾಯ್ಮೆಂಟ್ ಸಿಗುವಂಥ ಅಪಾರ್ಚುನಿಟೀಸ್ ಹೆಚ್ಚಾಗ್ತಾವೆ. ಹೀಗಾಗಿ ಫುಲ್ ಎಂಪ್ಲಾಯ್ಮೆಂಟ್ ಆಗ್ತದೆ ಅಂತ ಹೇಳ್ತಾರೆ. ವೇಜ್ ರಿಡಕ್ಷನ್ ಮಾಡೋದ್ರ ಮೂಲಕ ಕಾಸ್ಟ್ ರಿಡಕ್ಷನ್ ಆಗ್ತದೆ. ಕಾಸ್ಟ್ ರಿಡಕ್ಷನ್ ಆಗೋದ್ರ ಮೂಲಕ ಪ್ರೈಸ್ ರಿಡಕ್ಷನ್ ಆಗ್ತೈತಿ. ಪ್ರೈಸ್ ರಿಡಕ್ಷನ್ ಆಗೋದ್ರಿಂದ ಡಿಮಾಂಡ್ ಏರಿಕೆ ಆಗ್ತೈತಿ. ಡಿಮಾಂಡ್ ಏರಿಕೆ ಆಗೋದ್ರಿಂದ ಪ್ರೊಡಕ್ಷನ್ ಏರಿಕೆ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಈ ಡಯಾಗ್ರಾಮ್ ಒಳಗೆ ಅದನ್ನು ತಿಳಿಸ್ಕೊಡೋದಾತಂತಂದ್ರೆ, ಇದು ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್. W/P0 ಅಂದರೆ ರಿಯಲ್ ವೇಜ್ ರೇಟ್ ಐತಲ್ಲ, ಡಿಮಾಂಡ್ ಮತ್ತು ಸಪ್ಲೈ ಎರಡು ಎಲ್ಲಿ ಇಕ್ವಿಲಿಬ್ರಿಯಮ್ ಆಗ್ಯಾವಲ್ಲ ಆ ಒಂದು ಪಾಯಿಂಟಿಗೆ ಫುಲ್ ಎಂಪ್ಲಾಯ್ಮೆಂಟ್ ಐತಿ. ಅಕಸ್ಮಾತ್ ವೇಜಸ್ ಏನಾರ ಜಾಸ್ತಿ ಇದ್ದಾಗ ಏನಾಕೈತಿ, ಡಿಮಾಂಡ್ ಕಡಿಮೆ ಆಕೈತಿ, ಸಪ್ಲೈ ಜಾಸ್ತಿ ಆಕೈತಿ. ಕೆಲಸ ಮಾಡೋರ ಸಂಖ್ಯೆ ಜಾಸ್ತಿ ಇದ್ದು ಕೆಲಸ ಕಡಿಮೆ ಇತ್ತಂದ್ರೆ ಅದೇನಪ್ಪ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್. ಇದೇನು ಸಿಚುವೇಶನ್ಪ್ಪ ಅಂದ್ರೆ ಇದು ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್. ಇದು ಈ ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್ನ ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡಬೇಕು, ವೇಜ್ ರೇಟ್ W/P2 ಐತಲ್ಲ ಇದನ್ನು ಕಡಿಮೆ ಮಾಡೋದ್ರ ಮೂಲಕ ಏನು ಮಾಡ್ಬೇಕು, ನಾವು ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನಿಗೆ ತೊಗೊಂಬರ್ಬೇಕಾಗ್ತದೆ. ಆಗ್ತದೆ. ಇದನ್ನು ಏನು ಹೇಳ್ತಾರಪ್ಪ ಅಂದ್ರೆ ಕ್ಲಾಸಿಕಲ್ ಎಕನಾಮಿಸ್ಟ್ ಹೇಳ್ತಾರೆ, ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ. ವೇಜ್ ರೇಟನ್ನು ರೆಡ್ಯೂಸ್ ಮಾಡೋದ್ರ ಮೂಲಕ ನಾವು ಮತ್ತೆ ಫುಲ್ ಎಂಪ್ಲಾಯ್ಮೆಂಟನ್ನು ಅಟೈನ್ ಮಾಡ್ಬೋದು ಅಂತ ಹೇಳ್ತಾರೆ. ಇದು ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್. ವೇಜ್ ಜಾಸ್ತಿ ಇತ್ತು, ಅದನ್ನು ಕಡಿಮೆ ಮಾಡೋದ್ರ ಮೂಲಕ ಅನ್ಎಂಪ್ಲಾಯ್ಮೆಂಟನ್ನು ರಿಡಕ್ಷನ್ ಮಾಡಿಕೊಂಡು ಫುಲ್ ಎಂಪ್ಲಾಯ್ಮೆಂಟಿಗೆ ನಾವು ತೆಗೆದುಕೊಂಡು ಬಂದ್ವಿ. ಇದನ್ನು ಏನು ಹೇಳ್ತಾರಪ್ಪ ಅಂದ್ರೆ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರೆ. ಗೂಡ್ಸ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಎರಡು ಈಕ್ವಲ್ ಆದಾಗ ಗೂಡ್ಸ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಆಗುತ್ತೆ. ಈ ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಯಾವುದ್ರ ಮೇಲೆ ಡಿಟರ್ಮೈನ್ ಆಗ್ತಾವಪ್ಪ ಅಂತಂದರೆ, ಯಾವುದ್ರ ಮೇಲೆ ನಿರ್ಧರಿತವಾಗಿರ್ತಾವೆ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ನಿರ್ಧಾರ ಆಗಿರ್ತಾವೆ. ಸೇವಿಂಗ್ ರೇಟ್ ಆಫ್ ಇಂಟ್ರೆಸ್ಟ್, ಬ್ಯಾಂಕ್ ಒಳಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇತ್ತಂದ್ರೆ ನಾವೇನು ಮಾಡ್ತೀವಿ, ಜಾಸ್ತಿ ಹೋಗಿ ಅಲ್ಲಿ ಸೇವ್ ಮಾಡ್ತೀವಿ. ಅಕಸ್ಮಾತ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇತ್ತಂದ್ರೆ ಏನು ಮಾಡ್ತೀವಿ, ನಾವು ಕಡಿಮೆ ಸೇವ್ ಮಾಡ್ತೀವಿ. ಅಂದರೆ ನಾವು ಅಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀವಿ, ಯಾಕಂದ್ರೆ ಅಲ್ಲಿ ರಿಟರ್ನ್ಸ್ ಜಾಸ್ತಿ ಬರತ್ತಿರ್ತದೆ ಅಂತ ಅರ್ಥ. ಅದು ರೇಟ್ ಆಫ್ ಇಂಟ್ರೆಸ್ಟ್ ಜೊತೆ ಸೇವಿಂಗು ಡೈರೆಕ್ಟ್ ರಿಲೇಷನ್ಶಿಪ್ ಹೊಂದಿದ್ರೆ, ರೇಟ್ ಆಫ್ ಇಂಟ್ರೆಸ್ಟ್ ಜೊತೆ ಇನ್ವೆಸ್ಟ್ಮೆಂಟು ಇಂಡೈರೆಕ್ಟ್ ರಿಲೇಷನ್ಶಿಪ್ ಅಥವಾ ನೆಗೆಟಿವ್ ರಿಲೇಷನ್ಶಿಪ್ಪನ್ನು ಹೊಂದಿರ್ತದೆ. ಸಿಂಪಲ್ ಆಗಿ ತಿಳ್ಕೊಳ್ಳೋ ಅಂತಂದ್ರೆ, ಸೇವಿಂಗ್ ಈಸ್ ಅ ಫಂಕ್ಷನ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್. ಹೌದಾ, ಇದು ಪಾಸಿಟಿವ್. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆದರೆ ಸೇವಿಂಗ್ ಕೂಡ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಈಸ್ ಅ ಫಂಕ್ಷನ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್. ಎರಡೂ ಕೂಡ ಫಂಕ್ಷನ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್. ಬಟ್ ಒಂದು ಪಾಸಿಟಿವ್ ರಿಲೇಷನ್ಶಿಪ್ ಇತ್ತಿದ್ರೆ ಇನ್ವೆಸ್ಟ್ಮೆಂಟ್ ನೆಗೆಟಿವ್ ರಿಲೇಷನ್ಶಿಪ್ಪನ್ನು ಹೊಂದಿರ್ತದೆ. ಇದನ್ನು ಡೈಗ್ರಾಮ್ ಮೂಲಕ ನಾವು ತಿಳಿಸ್ಕೊಡೋದಾತಂದ್ರೆ, ಗೂಡ್ಸ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಇದು OY ಆಕ್ಸಿಸ್, ಇದು OX ಆಕ್ಸಿಸ್. ಇಲ್ಲಿ ನಾವು ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟನ್ನು ತೊಗೊಳ್ಳೋಣ. ಇನ್ವೆಸ್ಟ್ಮೆಂಟ್ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ತೊಗೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟನ್ನು ತಗೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ಜೊತೆ ಪಾಸಿಟಿವ್ ಸಂಬಂಧ ಹೊಂದಿರತಕ್ಕಂಥದ್ದು ಯಾವುದು, ಸೇವಿಂಗ್ಸ್. ಪಾಸಿಟಿವ್. ಹೆಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೋ ಹಾಗೆ ಸೇವಿಂಗ್ ಕೂಡ ಜಾಸ್ತಿ ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆದಂಗೆ ಸೇವಿಂಗ್ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ನೆಗೆಟಿವ್ ರಿಲೇಷನ್ಶಿಪ್ ಹೊಂದಿದ್ದು ಯಾವುದಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್. ರೇಟ್ ಆಫ್ ಇಂಟ್ರೆಸ್ಟ್ ಹೆಂಗೆ ಜಾಸ್ತಿ ಆಗುತ್ತೋ ಹಾಗೆ ಸೇವಿಂಗ್ ಕೂಡ, ಇನ್ವೆಸ್ಟ್ಮೆಂಟ್ ಏನಾಕೈತಿ ಕಡಿಮೆ ಹಾಕೊಂಡು ಬರ್ತೈತಿ. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಇನ್ವೆಸ್ಟ್ಮೆಂಟ್ ಕಡಿಮೆ ಇತ್ತು. ಕಡಿಮೆ ಇತ್ತು. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದ್ದಾಗ ಇನ್ವೆಸ್ಟ್ಮೆಂಟ್ ಕಡಿಮೆ ಇತ್ತು, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದ್ದಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು. ಇವೆರಡು ಎಲ್ಲಿ ಇಕ್ವಿಲಿಬ್ರಿಯಮ್ ಆಗ್ತಾವೆ ಅಂತಂದ್ರೆ, ಒಂದು ರೇಟ್ ಆಫ್ ಇಂಟ್ರೆಸ್ಟಿಗೆ ಇಕ್ವಿಲಿಬ್ರಿಯಮ್ ಆಗ್ತಾವೆ, ಆರಿಗೆ ಇಕ್ವಿಲಿಬ್ರಿಯಮ್ ಆಗ್ತಾವೆ. ನಮ್ಮದೇನು ಇಕ್ವಿಲಿಬ್ರಿಯಮ್ ಪಾಯಿಂಟು ಸಾಧಿಸೋದಾಗಿತ್ತು. ಏನು, ಇನ್ವೆಸ್ಟ್ಮೆಂಟು ಜಾಸ್ತಿ ಇದ್ದು ಸೇವಿಂಗ್ ಕಡಿಮೆ ಇತ್ತಂದರೆ, ಇನ್ವೆಸ್ಟ್ಮೆಂಟು ಜಾಸ್ತಿ ಇದ್ದು ಸೇವಿಂಗ್ ಕಡಿಮೆ ಇತ್ತಂತಂದರೆ ರೇಟ್ ಆಫ್ ಇಂಟ್ರೆಸ್ಟನ್ನು ಇನ್ಕ್ರೀಸ್ ಮಾಡ್ಬೇಕಾಗ್ತದೆ. ರೇಟ್ ಆಫ್ ಇಂಟ್ರೆಸ್ಟನ್ನು ಇನ್ಕ್ರೀಸ್ ಮಾಡ್ಬೇಕಾಗ್ತದೆ. ರೇಟ್ ಆಫ್ ಇಂಟ್ರೆಸ್ಟ್ ಇನ್ಕ್ರೀಸ್ ಮಾಡೋದ್ರ ಮೂಲಕ ನಾವೇನು ಮಾಡ್ಬೋದು, ಇಕ್ವಿಲಿಬ್ರಿಯಮ್ ಪಾಯಿಂಟನ್ನು ಅಚೀವ್ ಮಾಡ್ಬೋದು. R0 ಇಂದ R0. ಇನ್ನು ಇನ್ವೆಸ್ಟ್ಮೆಂಟು
ಇನ್ವೆಸ್ಟ್ಮೆಂಟು ಕಡಿಮೆ ಇದ್ದು ಸೇವಿಂಗ್ಸ್ ಜಾಸ್ತಿ ಇತ್ತಂದರೆ, ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ದು ಸೇವಿಂಗ್ಸ್ ಜಾಸ್ತಿ ಇತ್ತು, ಇನ್ವೆಸ್ಟ್ಮೆಂಟ್ ಕಡಿಮೆ ಇತ್ತು ಸೇವಿಂಗ್ ಜಾಸ್ತಿ ಇತ್ತಂದರೆ ಮತ್ತು ನಾವು ರೇಟ್ ಆಫ್ ಇಂಟ್ರೆಸ್ಟನ್ನು ಕಡಿಮೆ ಮಾಡೋದ್ರ ಮೂಲಕ ಮತ್ತೆ ಇಕ್ವಿಲಿಬ್ರಿಯಮ್ ಪಾಯಿಂಟಿಗೆ ತೊಗೊಂಡು ಬರ್ಬೋದು. ಏನು ಗೂಡ್ಸ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಯಾವಾಗ ಸಾಧ್ಯ ಆಗ್ತದೆ? ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎರಡು ಇಕ್ವಿಲಿಬ್ರಿಯಮ್ ಆದಾಗ ಗೂಡ್ಸ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಆಗ್ತದೆ. ದ ಲಾಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದ್ರೆ ಮನಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ಮನಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಒಳಗೆ ಏನು ಹೇಳ್ತಾರಪ್ಪ ಅಂತಂತಂದರೆ ದ ಜನರಲ್ ಪ್ರೈಸ್ ಲೆವೆಲ್ ಇನ್ ದ ಎಕಾನಮಿ ಇಟ್ಸ್ ಡಿಪೆಂಡ್ ಅಪಾನ್ ದ ಮನಿ ಸಪ್ಲೈ. ಮನಿ ಸಪ್ಲೈ ಹೆಂಗೆ ಆಕತ್ತಲ್ಲ ಅದ್ರ ಮೇಲೆ ಪ್ರೈಸ್ ಲೆವೆಲ್ ಡಿಪೆಂಡ್ ಆಗಿರ್ತೈತೆ ಅಂತ ಹೇಳ್ತಾರೆ. ಇದನ್ನು ಸಾಧಿಸಲಿಕ್ಕೆ ಅವರು ಒಂದು ಫಿಶರ್ಸ್ ಅವ್ರದ್ದು ಕ್ವಾಂಟಿಟಿ ಥಿಯರಿ ಆಫ್ ಮನಿ ಅನ್ನುವಂಥ ಥಿಯರಿ ಒಳಗೆ ಫಿಶರ್ಸ್ ಯೂಸ್ ಮಾಡ್ತಕ್ಕಂಥ ಒಂದು ಸೂತ್ರವನ್ನು ತಗೋತಾರೆ ಅವರು. ಏನಪ್ಪ ಅಂತಂದ್ರೆ ಎಮ್ ಫಿ ಈಸ್ ಈಕ್ವಲ್ ಟು ಪಿ ಟಿ ಅನ್ನುವಂಥ ಒಂದು ಫಾರ್ಮುಲಾ ತಗೋತಾರೆ. ಎಮ್ ಅಂತಂದರೆ ಮನಿ ಸಪ್ಲೈ, ವಿ ಅಂತಂದರೆ ವೆಲಾಸಿಟಿ ಆಫ್ ಮನಿ, ಪಿ ಅಂತಂದ್ರೆ ಪ್ರೈಸ್ ಲೆವೆಲ್, ಅದೇ ರೀತಿ ಟಿ ಅಂತಂದ್ರೆ ಟ್ರಾನ್ಸಾಕ್ಷನ್ ಆರ್ ಔಟ್ಪುಟ್. ಎಮ್ ವಿ ಈಸ್ ಈಕ್ವಲ್ ಟು ಪಿ ಟಿ ಯಾರು ಫಿಶರ್ಸ್ ಕೊಟ್ಟಂಥ ಒಂದು ಕ್ವಾಂಟಿಟಿ ಥಿಯರಿ ಆಫ್ ಮನಿ ಒಳಗಿಂದ ಒಂದು ಫಾರ್ಮುಲಾ ಇತ್ತು ಅದು. ಇದ್ರೊಳಗೆ ವಿ ಆ್ಯಂಡ್ ಟಿ ಆರ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ ಅವರು. ಯಾವುವು? ವಿ ವೆಲಾಸಿಟಿ ಆಫ್ ಮನಿ ಆ್ಯಂಡ್ ಟ್ರಾನ್ಸಾಕ್ಷನ್ ಔಟ್ಪುಟ್ ಎರಡು ಕಾನ್ಸ್ಟೆಂಟ್. ಮನಿ ಸಪ್ಲೈ ಡಿಪೆಂಡ್ಸ್ ಅಪಾನ್ ದ ಪ್ರೈಸ್ ಲೆವೆಲ್. ಮನಿ ಸಪ್ಲೈ ಏನಾಕೈತಿ ಇದು ಪ್ರೈಸ್ ಲೆವೆಲ್ಗೆ ಡೈರೆಕ್ಟ್ ಪ್ರಪೋರ್ಷನಲ್ ರಿಲೇಷನ್ಶಿಪ್ ಹೊಂದಿರ್ತೈತೆ ಅಂತ ಹೇಳ್ತಾರೆ. ಮನಿ ಸಪ್ಲೈ ಹೆಂಗೆ ಆಗ್ತದೋ ಹಂಗೆ ಪ್ರೈಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾರೆ. ಇದನ್ನು ಅವರು ಒಂದು ಥಿಯರಿ ಮೂಲಕ ಸಾಧಿಸಿ ತೋರಿಸ್ತಾರೆ. ಅದೇನಪ್ಪ ಅಂತಂದ್ರೆ ಇದೆ ಮನಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅನ್ನೋಂಥ ಒಂದು ಥಿಯರಿ. ಓ ಎಕ್ಸ್ ಆ್ಯಕ್ಸಿಸ್ ಇಲ್ಲಿ 0 ಹಾಕೊಳ್ಳೋಣ ನಾವು. ಓ ವೈ ಆ್ಯಕ್ಸಿಸ್ಗೆ ಔಟ್ಪುಟ್ ಅಂತ ತಗೋತಾರೆ. ಔಟ್ಪುಟ್ ಇಲ್ಲೇ ಪ್ರೈಸ್ ಲೆವೆಲನ್ನು ತಗೋತಾರೆ. ಓ ಎಕ್ಸ್ ಆ್ಯಕ್ಸಿಸ್ ಪ್ರೈಸ್ ಲೆವೆಲ್. ಏನು ಹೇಳಿದ್ದಾರೆ ಅವರು? ವಿ ಆ್ಯಂಡ್ ಟಿ ಕಾನ್ಸ್ಟೆಂಟ್ ಅಂತಾರೆ. ಟಿ ಅಂದರೆ ಔಟ್ಪುಟ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. ಕಾನ್ಸ್ಟೆಂಟ್ ಆಗಿರ್ತದೆ ಔಟ್ಪುಟ್ ಕಾನ್ಸ್ಟೆಂಟ್ ಆಗಿರ್ತದೆ. ಮನಿ ಸಪ್ಲೈ ಮಾತ್ರ ಇನ್ಕ್ರೀಸ್ ಆಗ್ತಾ ಇರ್ತದೆ ಅಂತ ಹೇಳಿದ್ದಾರೆ. ಮನಿ ಸಪ್ಲೈ ಎಮ್ ವಿ ಇದು ಮನಿ ಸಪ್ಲೈ ಇಷ್ಟಿದ್ದಾಗ ಪ್ರೈಸ್ ಲೆವೆಲ್ ಎಷ್ಟಿತ್ತು? ಪಿ ನಾಟ್ ಇತ್ತು. ಅದೇ ರೀತಿ ಮನಿ ಹೆಂಗೆ ಇನ್ಕ್ರೀಸ್ ಆಗ್ತದೋ ಹಂಗೆ ಪ್ರೈಸು ಇನ್ಕ್ರೀಸ್ ಆಗ್ತದೆ. ಪ್ರಪೋರ್ಷನಲ್ ರಿಲೇಷನ್ಶಿಪ್ ಹೊಂದಿರ್ತೈತೆ ಅಂತ ಹೇಳ್ತಾರೆ. ಯಾವ ರೀತಿ? ಎಮ್ ವಿ ಇದ್ದಿದ್ದು MV1 ಆಯಿತು. ಮನಿ ಸಪ್ಲೈ ಇನ್ಕ್ರೀಸ್ ಆಯಿತು, ಔಟ್ಪುಟ್ ಕಾನ್ಸೆಪ್ಟ್ ಐತಿ. ಅದೇ ರೀತಿ ಏನಾಗಿರ್ತೈತಿ? ಪ್ರೈಸ್ ಕೂಡ ಇನ್ಕ್ರೀಸ್ ಆಯಿತು. V1 ಥಿಯರಿ ಇಲ್ಲಿ ಸ್ಯಾಟಿಸ್ಫೈ ಆಯಿತು. ಏನಪ್ಪ ಅಂದ್ರೆ ಜನರಲ್ ಪ್ರೈಸ್ ಲೆವೆಲ್ ಇನ್ ದ ಎಕಾನಮಿ ಇಟ್ಸ್ ಡಿಪೆಂಡ್ಸ್ ಅಪಾನ್ ದ ಮನಿ ಸಪ್ಲೈ ಇನ್ ದ ಎಕಾನಮಿ. ಮನಿ ಸಪ್ಲೈ ಹೆಂಗೆ ಇನ್ಕ್ರೀಸ್ ಆಗ್ತದಲ್ಲ ಹಂಗಂಗೆ ಪ್ರೈಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತದೆ. ಹೆಂಗಂತಂದ್ರೆ ಮನಿ ಸಪ್ಲೈ ಇನ್ಕ್ರೀಸ್ ಆಯ್ತು ಅಂದ್ರೆ ನನ್ನ ಕಡೆ ಜಾಸ್ತಿ ಮನಿ ಬರ್ತದೆ. ನನ್ನ ಕಡೆ ಜಾಸ್ತಿ ಅಮೌಂಟ್ ಬಂದರೆ ನಾನು ಮಾರ್ಕೆಟಿನೊಳಗೆ ಹೋಗಿ ಡಿಮಾಂಡ್ ಮಾಡ್ತೇನೆ. ಡಿಮಾಂಡ್ ಮಾಡಿಬಿಡೋಕೆ ಏನಾಗ್ತೈತಿ? ಆ ಡಿಮಾಂಡ್ ಮಾಡೋಂಥ ಪ್ರಾಡಕ್ಟ್ ಇದು ಪ್ರೈಸ್ ಇನ್ಕ್ರೀಸ್ ಆಗ್ತೈತಿ. ಮನಿ ಸಪ್ಲೈ ಇನ್ಕ್ರೀಸ್ ಟು ದ ಪ್ರೈಸ್ ಲೆವೆಲ್. ಇದೇ ಏನಪ್ಪ ಅಂದ್ರೆ ಮನಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ನಾವು ಥಿಯರಿಯ ಲಾಸ್ಟ್ ಸ್ಟೇಜಿಗೆ ಬಂದೀವಿ. ಅದೇನಪ್ಪ ಅಂದ್ರೆ ಕ್ರಿಟಿಸಿಸಮ್ಸ್ ಅಂತ ಬಂದ್ಗಳು ನಾವು ಯಾರು ನೆನ್ಪು ಮಾಡ್ಕೋಬೇಕು? JM ಕೇನ್ಸ್ ಅವ್ರು ನೆನ್ಪು ಮಾಡ್ಕೋಬೇಕು. ಈ KGF ಫಿಲ್ಮ್ ಒಳಗೆ ರಾಕಿ ಬಾಯ್ ಹೆಂಗೆ ನೋಡು ಹಂಗೆ ನಮ್ಮ ಎಕನಾಮಿಕ್ಸ್ ಒಳಗೆ JM ಕೇನ್ಸ್ ಅವರು ಈ ಕ್ಲಾಸಿಕಲ್ ಥಿಯರಿಗಳೆಲ್ಲ ಬುಡನ ಅಲ್ಲಾಡಿಸ್ಬಿಟ್ಟಿದ್ದಾರೆ. ಯಾವ್ಯಾವ ರೀತಿಯಾಗಿ ಅದನ್ನು ನಾವು ಈ ಕ್ರಿಟಿಸಿಸಮ್ ಒಳಗೆ ನೋಡೋದಂತ. ದ ಫಸ್ಟ್ ಒನ್ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಕ್ಲಾಸಿಕಲ್ ಥಿಯರಿ ಅವ್ರು ಏನು ಹೇಳಿದ್ರು? ಫುಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದರು. ಆದರೆ JM ಕೇನ್ಸ್ ಅವ್ರು ಏನು ಹೇಳ್ತಾರೆ? ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಎಕಾನಮಿ ಇಸ್ ನಾಟ್ ಆಲ್ವೇಸ್ ಇನ್ ದ ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್, ದೇರ್ ಇಸ್ ಆಲ್ವೇಸ್ ಇನ್ ದ ಅಂಡರ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ JM ಕೇನ್ಸ್ ಅವ್ರು ಹೇಳ್ತಾರೆ. ರೆಪ್ಯುಟೇಷನ್ ಆಫ್ ಸೇಸ್ ಲಾ ಏನು ಹೇಳ್ತಿತ್ತು? ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್ ಅಂತ ಹೇಳ್ತಿತ್ತು. ಆದರೆ JM ಕೇನ್ಸ್ ಅವ್ರು ಏನು ಹೇಳ್ತಾರೆ? ಡಿಮಾಂಡ್ ಕ್ರಿಯೇಟ್ಸ್ ಇಟ್ಸ್ ಓನ್ ಸಪ್ಲೈ ಅಂತ ಹೇಳ್ತಾರೆ. ಸೆಕೆಂಡ್ ಕ್ರಿಟಿಸಿಸಮ್ ಆಯಿತು. ಥರ್ಡ್ ಕ್ರಿಟಿಸಿಸಮ್ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಈಸ್ ನಾಟ್ ಪಾಸಿಬಲ್. ಸೆಲ್ಫ್ ಅಡ್ಜಸ್ಟ್ಮೆಂಟ್ ಆಗ್ತೈತಿ, ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ ಎಕಾನಮಿ ಒಳಗೆ ಅಂತೇಳಿ ಯಾರು ಹೇಳಿದ್ರು? ಕ್ಲಾಸಿಕಲ್ ಎಕನಾಮಿಕ್ಸ್ ಹೇಳಿದರು. ದೇರ್ ಇಸ್ ನೋ ಗೌರ್ಮೆಂಟ್ ಇಂಟರ್ವೆನ್ಷನ್ ಅಂತ ಹೇಳಿದರು. ಬಟ್ ದೇರ್ ಇಸ್ ಅ ಗೌರ್ಮೆಂಟ್ ಗೌರ್ಮೆಂಟ್ದು ಇಂಟರ್ವೆನ್ಷನ್ ಬೇಕು. ಯಾಕಂತಂದ್ರೆ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಈಸ್ ನಾಟ್ ಪಾಸಿಬಲ್ ಇನ್ ದ ಎಕಾನಮಿ. ನೆಕ್ಸ್ಟ್ ಬರೋದು ಇಕ್ವಾಲಿಟಿ ಆಫ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಥ್ರೂ ದ ಇನ್ಕಮ್. ಕ್ಲಾಸಿಕಲ್ ಎಕನಾಮಿಸ್ಟ್ ಏನು ಹೇಳಿದರು? ಇಕ್ವಾಲಿಟಿ ಆಫ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಥ್ರೂ ದ ರೇಟ್ ಆಫ್ ಇಂಟ್ರೆಸ್ಟ್. ನಾವು ನೋಡಿದ್ವಿ ಗೂಡ್ಸ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಒಳಗೆ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಯಾವುದ್ರ ಮೇಲೆ ಡಿಟರ್ಮಿನ್ ಆಗಿರ್ತದಂತ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅಂತ ಹೇಳಿದರು. ಬಟ್ JM ಕೇನ್ಸ್ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಅದು ಇನ್ಕಮ್ ಮೇಲೆ ಕೂಡ ಡಿಪೆಂಡ್ ಆಗಿರ್ಬೋದಲ್ಲ ಅಂತ ಹೇಳ್ತಾರೆ.
ನೆಕ್ಸ್ಟ್ ಬರೋದಂದ್ರೆ ಇಂಪಾರ್ಟೆನ್ಸ್ ಆಫ್ ಸ್ಪೆಕ್ಯುಲೇಟಿವ್ ಡಿಮಾಂಡ್ ಫಾರ್ ಮನಿ. ನಾವು ಅಜಂಪ್ಷನ್ ಒಳಗೆ ಕ್ಲಾಸಿಕಲ್ ಥಿಯರಿ ಒಳಗೆ ಏನು ತೊಗೊಂಡಿದ್ಪ ಅಂತಂದ್ರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಅಷ್ಟೇ ನಾವು ಮನಿನ ಬಳಕೆ ಮಾಡ್ಕೊತೀವಿ ಅಂತ ಹೇಳಿದ್ವಿ. ಆದರೆ ಜೇಮ್ ಕೇನ್ಸ್ ಅವ್ರು ಏನು ಹೇಳ್ತಾರೆ ಕ್ರಿಟಿಸಿಸಮ್ ಮಾಡುವಾಗ ಇಂಪಾರ್ಟೆನ್ಸ್ ಆಫ್ ಸ್ಪೆಕ್ಯುಲೇಟಿವ್ ಡಿಮಾಂಡ್ ಫಾರ್ ಮನಿ, ಟ್ರಾನ್ಸಾಕ್ಷನ್ ಪರ್ಪಸ್ಲಿನೂ ಕೂಡ ಮನಿನ ಬಳಕೆ ಮಾಡ್ಕೊಳ್ಬೋದು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಸ್ಟೇಟ್ ಇಂಟರ್ವೆನ್ಷನ್ ಈಸ್ ನೆಸಸರಿ. ಎಸ್, ಆಗಲೇ ಹೇಳಿದ್ವಿ ಸ್ಟೇಟ್ ಇಂಟರ್ವೆನ್ಷನ್ ಸ್ವಲ್ಪ ಮಟ್ಟಿಗಾದರೂ ಸರ್ಕಾರದ ಹಸ್ತಕ್ಷೇಪ ಇದ್ದಾಗ ಮಾತ್ರ ಎಕಾನಮಿ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಅಂತ ಹೇಳಿದವ್ರು ಯಾರಪ್ಪ ಅಂತಂದ್ರೆ JM ಕೇನ್ಸ್ ಅವರು. ದ ಲಾಸ್ಟ್ ಕ್ರಿಟಿಸಿಸಮ್ ಅನ್ರಿಯಲಿಸ್ಟಿಕ್ ಅನಾಲಿಸಿಸ್ ಆಫ್ ಲಾಂಗ್ ರನ್ ಈಸ್ ಅನ್ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಅಂತ ಹೇಳ್ತಾರೆ ಯಾರು. ಇನ್ ಅ ಲಾಂಗ್ ರನ್ ವಿ ಆರ್ ಆಲ್ ಡೈಡ್ ಅಂತ ಹೇಳ್ತಾರೆ ಯಾರು, JM ಕೇನ್ಸ್ ಅವರು ಆಲ್ವೇಸ್ ಪ್ರಿಪೇರ್ ಮಾಡ್ತಾರೆ ಶಾರ್ಟ್ ರನ್ ಥಿಯರಿ. ಇಲ್ಲಿಗೆ ಈ ಒಂದು ಕ್ಲಾಸ್ ಮುಕ್ತಾಯ ಆಗ್ತೈತಿ. ನನಗೇನದು ಸಜೆಷನ್ನ ನೀವು ತಿಳಿಸೋದಿತ್ತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.